ಆಕೆ ಬೆಂಗಳೂರಿನವಳು. ಮದುವೆಯಾದ ಸ್ವಲ್ಪ ವರ್ಷದಲ್ಲೇ ಗಂಡ ಮೃತಪಟ್ಟಿದ್ದ. ಆತ ಅಸ್ಸಾಂನವನು. ಹೆಂಡತಿ ಮಕ್ಕಳನ್ನ ಅಲ್ಲೇ ಬಿಟ್ಟು ಬಂದಿದ್ದ. ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಆದರೆ ಅದೇ ಹೊಂದಾಣಿಕೆ ಕೊನೆವರೆಗೆ ಉಳಿದಿರಲಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಪ್ರೇಯಸಿಯನ್ನೇ ಕೊಂದು ಮೂಟೆ ಕಟ್ಟಿ ಕಸದ ಲಾರಿಗೆ ಎಸೆದಿದ್ದ. ಪ್ರಕರಣವನ್ನ 20 ಗಂಟೆಯಲ್ಲೇ ಭೇದಿಸಿರುವ ಪೊಲೀಸರು ಆರೋಪಿಯನ್ನ ಅಂದರ್ ಮಾಡಿದ್ದಾರೆ. ಅದು ಜೂನ್ 29ರ ಮುಂಜಾನೆ 1:45ರಿಂದ 2 ಗಂಟೆ ಸಮಯ. ಹೆಚ್ಚು ಕಮ್ಮಿ ಮಧ್ಯರಾತ್ರಿ. ಬೆಂಗಳೂರಿನಲ್ಲಿ ಹಗಲು ರಾತ್ರಿ ಅನ್ನೋದಕ್ಕೆ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ ಜಾಸ್ತಿ. ಹೀಗಾಗಿ ಜನ ಬೇಗ ಮಲ್ಗಲ್ಲ. ಅದರಲ್ಲೂ ಕಸ ಅಲಿಯಾಸ್ ಮನೆಯ ತ್ಯಾಜ್ಯ ಎಸೆಯೋದಕ್ಕೆ ಬರೋದಕ್ಕೆ ಹೆಚ್ಚು ಕಮ್ಮಿ ಇದೇ ಟೈಮ್ನಲ್ಲಿ. ಅದೇ ರೀತಿ ಕಸ ಎಸೆಯೋದಕ್ಕೆ ಅಂತ ಒಬ್ಬಾತ ಬೈಕ್ನಲ್ಲಿ ಬಂದಿದ್ದ. ಸ್ಕೇಟಿಂಗ್ ಗ್ರೌಂಡ್ ಬಳಿ ಕಸ ಎಸೆಯೋಕೆ ಕಸದ ಲಾರಿ ಬಳಿ ಬಂದಿದ್ದ ವ್ಯಕ್ತಿಗೆ ಕತ್ತಲಲ್ಲಿ ಮಿಂಚು ಹೊಡೆದಿದೆ. ಅರ್ಥಾತ್ ಬೇರೆಯ ವಸ್ತುವೊಂದು ಕಾಣಿಸಿದೆ. ಅದೇ ಮಹಿಳೆಯ ಕೂದಲಿನ ಶೈನಿಂಗ್. ಲೈಟ್ ಕಂಬದ ವಿದ್ಯುತ್ ಬೆಳಕಿಗೆ ಲೇಡಿ ಹೇರ್ ಪಳಪಳ ಅಂತ ಮಿಂಚಿನಂತೆ ಕಂಡಿದೆ. ಹತ್ತಿರ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಕತ್ತರಿಸಿರೋ ಹೇರ್ ತರ ಕಂಡಿಲ್ಲ. ಬದಲಾಗಿ ಮಹಿಳೆಯ ತಲೆಗೂದಲು ರೀತಿಯೇ ಉದ್ದವಾಗಿತ್ತು. ಮಂದ ಬೆಳಕಿನಲ್ಲಿ ಮತ್ತೊಮ್ಮೆ ಕಣ್ಣನ್ನ ಉಜ್ಕೊಂಡು ಹತ್ತಿರದಲ್ಲಿ ನಿಂತು ಕಣ್ಣನ್ನ ಅಗಲಿಸಿ ನೋಡಿದಾಗ ಬೆಸ್ತು ಬಿದ್ದಿದ್ದಾನೆ. ಯಾಕಂದ್ರೆ ಹೋಗಿ ನೋಡಿದಾಗ ಗೋಣಿ ಚೀಲದ ಮೂಟಿಯಲ್ಲಿ ಮಹಿಳೆಯ ಮೃತದೇಹ ಇತ್ತು. ಸೀದಾ ಗಾಬರಿಯಿಂದ ಒಂದೇ ಓಟಕ್ಕೆ ಚೆನ್ನಮ್ಮನ ಅಚ್ಚುಕಟ್ಟು ಕೆರೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಬಂದು ಇಳಿದು ಕಾಕಿ ಪಡೆಗೆ ಕಂಡಿದ್ದು ಮಹಿಳೆಯ ಡೆಡ್ ಬಾಡಿ. ತಕ್ಷಣ ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿ ಮರಣೋತ್ತರ ಪರೀಕ್ಷೆಗೆ ಡೆಡ್ ಬಾಡಿನ ಕಳಿಸೋ ಏರ್ಪಾಟು ಮಾಡಿದ್ದಾರೆ. ಅಲ್ಲದೆ ಸ್ಟೇಷನ್ಗೆ ಬಂದು ಎಫ್ಐಆರ್ ದಾಖಲಿಸಿ ತನಿಖೆಗೆ ಇಳಿದಿದ್ದಾರೆ. ತನಿಖೆ ವೇಳೆ ಬೆಚ್ಚಿ ಬೀಳಿಸೋ ಸಂಗತಿಗಳೇ ಬಯಲಾಗಿದೆ. ಈ ಫೋಟೋದಲ್ಲಿರೋ ಮಹಿಳೆಯೇ ಕೊಲೆಯಾಗಿ ಹೋಗಿರೋದು. ಈ ಹೆಣ್ಣು ಮಗಳ ಹೆಸರು ಆಶಾ. ಬೆಂಗಳೂರು ಮೂಲದ ಆಶಾ 37 ವರ್ಷದ ವಯಸ್ಸಿನ ಆಶಾಗೆ ಮದುವೆಯಾಗಿ ಪತಿ ಮೃತಪಟ್ಟಿದ್ದ. ಇದ್ದ ಇಬ್ಬರು ಮಕ್ಕಳನ್ನ ಆಶ್ರಮಕ್ಕೆ ಸೇರಿಸಿ ಕಳೆದ 1.5 ವರ್ಷದಿಂದ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ಲು. ಅಸಲಿಗೆ ಸಂಶುದ್ದಿನ್ ಜೊತೆಯಲ್ಲಿ ಆಶಾ ಸಹಮತದ ಜೀವನವನ್ನ ನಡೆಸ್ತಾ ಇದ್ಲು. ಹುಳಿಮಾವಿನಲ್ಲಿ ಮನೆ ಮಾಡಿಕೊಂಡು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ವಾಸ ಇದ್ಲು. ಅಸ್ಸಾಂ ಮೂಲದ 33 ವರ್ಷದ ಈ ಆಸಾಮಿಗೂ ಮದುವೆಯಾಗಿದ್ದು ಇಬ್ಬರು ಮಕ್ಕಳಿದ್ದಾರೆ. ಹೆಂಡತಿ ಮಕ್ಕಳನ್ನ ಊರಲ್ಲೇ ಬಿಟ್ಟು ದುಡಿಯೋಕೆ ಅಂತ ಬೆಂಗಳೂರಿಗೆ ಬಂದಿದ್ದ. ಒಂದಷ್ಟು ದುಡ್ಡು ದುಡಿದು ಊರಲ್ಲಿ ಫ್ಯಾಮಿಲಿಗೆ ಕಳುಹಿಸಿ ಇಲ್ಲಿ ಆಶಾ ಜೊತೆ ಸಂಸಾರ ನಡೆಸಬೇಕಿತ್ತು. ಅಂದಹಾಗೆ ಇಬ್ಬರಿಗೂ ಪುರಾತನ ಪರಿಚಯ ಏನಿರಲಿಲ್ಲ. ಅರ್ಬನ್ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದ ಪರಿಚಯ ಮಾತ್ರ ಇತ್ತು. ಆಗ ಸ್ನೇಹ ಶುರುವಾಗಿ ನಡುವೆ ಪ್ರೇಮಾಂಕುರ ಆಗಿದೆ. ಕಡೆಗೆ ಗಂಡ ಹೆಂಡತಿ ತರ ಒಟ್ಟಿಗೆ ಜೀವನ ಸಾಗಿಸೋಕೆ ಶುರು ಇಟ್ಕೊಂಡಿದ್ರು. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಸಿಕೆ ಬೆಡ್ ಏರಿಯಾ ಏನಿದೆ ಅಲ್ಲಿ ನಿನ್ನೆ ಬೆಳಿಗ್ಗೆ ಸುಮಾರು ಒಂದು 2 ಗಂಟೆ ಹಾಗೆ ಒಂದು ಮೃತದೇಹ ಸಿಕ್ಕಿರುತ್ತೆ. ಅದನ್ನ ಗಮನಿಸಿ ಸ್ಥಳೀಯರ ಒಂದು ಫಿರ್ಯಾದಿಯ ಮೇರೆಗೆ ಕೊಲೆ ಪ್ರಕರಣ ದಾಖಲಾಗಿದೆ. ಆದ್ರೆ ಪ್ರೀತಿ ಹುಟ್ಟಿದ ಮೊದಲ ದಿನದ ರೀತಿಯೇ ಕೊನೆಯ ದಿನವೂ ಇರಲಿಲ್ಲ. ಇಬ್ಬರ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತು. ಕುಡಿದು ಬರ್ತಾ ಇದ್ದ ಆಶಾ ಕಿರಿಕ್ ಮಾಡ್ತಿದ್ಲಂತೆ. ಅಲ್ಲದೆ ಫೋನಲ್ಲಿ ಯಾರೊಂದಿಗೂ ಗಂಟೆಗಟ್ಟಲೆ ಬ್ಯುಸಿ ಆಗಿರ್ತಿದ್ಲಂತೆ. ಹೀಗಾಗಿ ಇಬ್ಬರ ಮಧ್ಯೆ ನಿತ್ಯವೂ ಕಂದಕ ಜಾಸ್ತಿಯಾಗಿತ್ತು. ಅಸಲಿಗೆ ಗಂಡ ಹೆಂಡತಿ ಗಲಾಟೆಗೆ ಕೊನೆ ಮೊದಲಿರಲ್ಲ. ಅದೇ ರೀತಿ 29ರ ಭಾನುವಾರ ಸಂಜೆ ಕೂಡ ಇಬ್ಬರ ಮಧ್ಯೆ ಗಲಾಟೆ ನಡೆದಿದೆ. ಸಂಜೆಯಿಂದ ರಾತ್ರಿವರೆಗೆ ವಾಗ್ವಾದ ಗಲಾಟೆ ಆಯಿತು. ಇಬ್ರು ಕೂಡ ಪರಸ್ಪರ ಬಡಿದಾಡ್ಕೊಂಡಿದ್ದಾರೆ. ಗಲಾಟೆ ವಿಕೋಪಕ್ಕೆ ಹೋದಾಗ ಆಶಾ ಕತ್ತು ಹಿಸುಕಿ ಸಂಶುದ್ದಿನ್ ಕೊಲೆ ಮಾಡಿಬಿಟ್ಟಿದ್ದಾನೆ. ಮೂಟೆ ಕಟ್ಟಿ ಮೃತದೇಹ ಎಸೆಯೋಕೆ ಬೈಕ್ನಲ್ಲಿ ಇಟ್ಕೊಂಡೇ ನಿರ್ಜನ ಪ್ರದೇಶದ ಹುಡುಕಾಟ ನಡೆಸಿದ್ದಾನೆ. ಹೀಗೆ ಬಂದವನಿಗೆ ಸಿಕೆ ಅಚ್ಚುಕಟ್ಟು ಸ್ಕೇಟಿಂಗ್ ಗ್ರೌಂಡ್ ಬಳಿ ಕಸದ ಲಾರಿ ಕಂಡಿದೆ. ನಿರ್ಜನ ಪ್ರದೇಶನ ಹುಡುಕೊಂಡು ಬಂದು ಇಲ್ಲಿ ಒಂದು ಗಾರ್ಬೇಜ್ ಡಿಸ್ಪೋಸಲ್ ಗಾಡಿಗಳು ನಿಂತಿರೋ ಒಂದು ಏರಿಯಾ ಇದೆ. ಅಲ್ಲಿ ತಂದು
ಚೆಲ್ಲಿ ಹೋಗಿದ್ರು. ತಾವಿಬ್ರು ಮದುವೆ ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಪರಿಚಯ ಆಗಿರ್ತಾರೆ, ಅಂದ್ರೆ ಲೋಕಲ್ ಏರಿಯಾದಲ್ಲಿ ಹೇಳ್ಕೊಂಡಿರ್ತಾರೆ. ಅವರ ಮದುವೆ ಸ್ಟೇಟಸ್ ಬಗ್ಗೆ ವೆರಿಫೈ ಮಾಡ್ತಾರೆ. ಅವರಿಬ್ರು ಬೇರೆ ಮದುವೆ ಮಾಡ್ಕೊಂಡಿಲ್ಲ ಸರ್? ಈ ಮುಂಚೆ ಅಂದ್ರೆ ಮೃತ ವ್ಯಕ್ತಿಗೆ ಈ ಮುಂಚೆ ಮೊದಲು ಒಂದು ಮದುವೆ ಆಗಿರ್ತದೆ, ಆವಾಗ ಗಂಡ ತೀರ್ಕೊಂಡಿರ್ತಾನೆ. ಈ ಆರೋಪಿಗೂ ಸಹ ಮುಂಚೆ ಒಂದು ಮದುವೆ ಆಗಿರ್ತದೆ, ಅದು ಬೇರೆ ಆಗಿರ್ತದೆ. ಅದೇನೇ ಹೇಳಿ, ಗಂಡ ಹೆಂಡತಿ ಆಗಿರ್ಲಿ, ಪ್ರೇಮಿಗಳೇ ಆಗಿರ್ಲಿ, ಒಟ್ಟಿಗೆ ಇದ್ಮೇಲೆ ಸಣ್ಣ ಪುಟ್ಟ ಗಲಾಟೆ ಆಗೋದು ಸಾಮಾನ್ಯ. ಆದ್ರೆ ಅದೇ ಗಲಾಟೆ ಕೊಲೆ ಹಂತಕ್ಕೆ ಹೋಗಿದ್ದು ನಿಜಕ್ಕೂ ದುರಂತ. ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.